ನಮಸ್ಕಾರ ಸ್ನೇಹಿತರೆ, ಹಂಪಿ ಸರಣಿಯ ವಿಶೇಷಗಳಿಗೆ ತಮಗೆ ಆಧಾರದ ಸ್ವಾಗತ. ಹಂಪಿಯಲ್ಲಿ ನಾವಿವತ್ತು ನೋಡಲಿಕ್ಕೆ ಬಂದಿರತಕ್ಕಂಥ ಜಾಗ ಹೇಮಕೂಟ ಪರ್ವತ. ಹೇಮಕೂಟ ಪರ್ವತವು ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲೇ ಇದ್ದು, ಸ್ಥಳ ಪುರಾಣದ ಪ್ರಕಾರ ಸಾಕ್ಷಾತ್ ಪರಮೇಶ್ವರನೇ ಇಲ್ಲಿ ತಪಸ್ಸು ಮಾಡ್ದ ಅಂತ ಹೇಳಲಾಗುತ್ತೆ. ಈ ಸ್ಮಾರಕ ಸಮೂಹದಲ್ಲಿ ಕಂಡುಬರ್ತಕ್ಕಂಥ ದೇವಾಲಯಗಳು 9ನೇ ಶತಮಾನದಿಂದ 12ನೇ ಶತಮಾನದವರೆಗೆ, ಅಂದರೆ ಬಾದಾಮಿ ಚಾಲುಕ್ಯರಿಂದ ಮೊದಲುಗೊಂಡು ಹೊಯ್ಸಳರ ಕಾಲಾವಧಿಯವರೆಗೆ ನಿರ್ಮಾಣಗೊಂಡಿರ್ತಕ್ಕಂಥ ದೇವಾಲಯಗಳಾಗಿವೆ. ಈ ದೇವಾಲಯಗಳ ನಿರ್ಮಾಣ ಶೈಲಿಯು ವಿಜಯನಗರದ ವಾಸ್ತುಶೈಲಿಗಿಂತಲೂ ಸಂಪೂರ್ಣವಾಗಿ ವಿಭಿನ್ನವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿನ ಬಹುತೇಕ ದೇವಾಲಯಗಳು ಅಪ್ಪಟ ದ್ರಾವಿಡ ಶೈಲಿಯಲ್ಲಿದ್ದು, ಸಾಮಾನ್ಯವಾಗಿ ಹೊಯ್ಸಳರ ರಚನೆಗಳಲ್ಲಿ ಕಂಡುಬರ್ತಕ್ಕಂಥ ವೇಸರ ಶೈಲಿಯನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಹೊಯ್ಸಳರು ಕೂಡ ಆರಂಭದಲ್ಲಿ ಬಾದಾಮಿ ಚಾಲುಕ್ಯರ ವಾಸ್ತುಶೈಲಿಯನ್ನೇ ಅನುಕರಿಸಿರ್ತಕ್ಕಂಥದ್ದು ನಮಗಿಲ್ಲಿ ಕಂಡುಬರುತ್ತದೆ. ಈ ಪ್ರವೇಶ ದ್ವಾರವನ್ನು ಒಮ್ಮೆ ಗಮನಿಸಿ ನೋಡಿ. ಮುಂದಕ್ಕೆ ಯಾವುದೇ ದಾರಿ ನಮಗೆ ಕಂಡುಬರೋದಿಲ್ಲ. ಅಂದರೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಪ್ರಾಕಾರದ ಗೋಡೆ ನಿರ್ಮಾಣಗೊಳ್ಳೋದಕ್ಕೂ ಮೊದಲು ಆ ದೇವಸ್ಥಾನವನ್ನು ತಲುಪತಕ್ಕಂತಹ ರಾಜಮಾರ್ಗ, ಮುಖ್ಯವಾದಂಥ ಮಾರ್ಗ ಇದೇ ಆಗಿದ್ದಿರಬಹುದು. ಇಲ್ಲಿ ಕಂಡು ಬರ್ತಾ ಇರತಕ್ಕಂಥ ಈ ಪುಷ್ಕರಣಿಯು ವಿರೂಪಾಕ್ಷ ದೇವಾಲಯದ ಹಿಂಭಾಗದಲ್ಲಿದ್ದು, ಇವತ್ತಿಗೂ ಕೂಡ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಈ ಪುಷ್ಕರಣಿಯ ನೀರನ್ನು ಬಳಸಲಾಗುತ್ತೆ. ಇಲ್ಲಿನ ಎಲ್ಲ ದೇವಾಲಯಗಳು ಸಂಪೂರ್ಣ ಕಲ್ಲಿನಿಂದ ನಿರ್ಮಾಣಗೊಂಡಿದ್ದು, ಆನಂತರ ಬಂದಂಥ ವಿಜಯನಗರದ ಅರಸರು ಇಟ್ಟಿಗೆ ಮತ್ತು ಗಾರೆಯನ್ನು ಬಳಸಿ ಇಂತಹ ಶಿಖರಗಳನ್ನು ತುಂಬ ಬೃಹತ್ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿದರು. ಈ ದೇವಾಲಯ ಸಮೂಹದ ಬಹುತೇಕ ದೇವಾಲಯಗಳು ಶಿವನ ದೇವಾಲಯಗಳಾಗಿದ್ದಾಗ್ಯೂ ಕೆಲವೊಂದು ಜೈನ ಬಸದಿಗಳು ಕೂಡ ಇಲ್ಲಿ ಕಂಡುಬರುತ್ತವೆ. ಇದು ಅವತ್ತಿನ ಧಾರ್ಮಿಕ ಸಾಮರಸ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ದೇವಾಲಯಗಳೆಲ್ಲವೂ ಸ್ಮಾರಕಗಳಾಗಿ ಬದಲಾಗಿರ್ತಕ್ಕಂಥ ಇದೇ ಜಾಗದಲ್ಲಿಯೇ ಗಾಯತ್ರಿ ಪೀಠ ಎನ್ನುವಂತಹ ಮಠವು ಇವತ್ತಿಗೂ ಕೂಡ ತನ್ನ ಜೀವಂತಿಕೆಯನ್ನು ಉಳಿಸಿಕೊಂಡಿದೆ. ವಿಜಯನಗರದ ಅರಸರು ಈ ಹೇಮಕೂಟ ಪರ್ವತಕ್ಕೆ ಒಂದು ಕೋಟೆಯನ್ನು ಕಟ್ಟಿ 2 ಪ್ರವೇಶ ದ್ವಾರಗಳನ್ನು ನಿರ್ಮಾಣ ಮಾಡ್ತಾರೆ. ಒಂದು ಪ್ರವೇಶ ದ್ವಾರ ವಿರೂಪಾಕ್ಷ ದೇವಾಲಯದ ಕಡೆಯಿಂದ ಇದ್ದರೆ, ಮತ್ತೊಂದು ಪ್ರವೇಶ ದ್ವಾರ ಸಾಸಿವೆ ಕಾಳು ಗಣಪತಿ ದೇವಾಲಯದ ಕಡೆಯಿಂದ ಇರ್ತಕ್ಕಂಥದ್ದು. ಇಲ್ಲಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಕಣ್ಣಿಗೆ ಹಬ್ಬ ಎನ್ನುವ ರೀತಿ ಇದ್ದು, ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಜನ ಆಗಮಿಸುತ್ತಾರೆ. ಮೂಲ ವಿರೂಪಾಕ್ಷ ದೇವಾಲಯವು ತುಂಗಭದ್ರಾ ನದಿ ಪ್ರವಾಹಕ್ಕೆ ತುತ್ತಾದಾಗ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಹೇಮಕೂಟ ಪರ್ವತದ ಮೇಲೆಯೂ ಕೂಡ ಒಂದು ವಿರೂಪಾಕ್ಷ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ.
ಪರ್ವತದ ಈ ಭಾಗದಿಂದ ವಿರೂಪಾಕ್ಷ ದೇವಾಲಯದ ವಿಹಂಗಮ ನೋಟ ಹಾಗೂ ತುಂಗಭದ್ರಾ ನದಿಯ ಹರಿವನ್ನು ಕೂಡ ನಾವು ಕಾಣಬಹುದು. ಹೇಮಕೂಟ ಪರ್ವತದ ನಂತರ ನಾವು ನೋಡಲಿಕ್ಕೆ ಬಂದಂಥ ಜಾಗ ಸಾಸಿವೆ ಕಾಳು ಗಣೇಶ. ಸಾಸಿವೆ ಕಾಳು ವ್ಯಾಪಾರಿ ನಿರ್ಮಾಣ ಮಾಡಿದ್ದರಿಂದ ಈ ಗಣೇಶನಿಗೆ ಸಾಸಿವೆ ಕಾಳು ಗಣೇಶ ಅಂತಾನೆ ಹೆಸರು. ಇದಾಗಿತ್ತು ಸ್ನೇಹಿತರೆ ಹೇಮಕೂಟ ಪರ್ವತದ ವಿಶೇಷಗಳು. ನಂತರ ನಾವು ಹೋಗ್ತಾ ಇರ್ತಕ್ಕಂಥ ಜಾಗ ಬಾಲಕೃಷ್ಣ ದೇವಾಲಯ. ಬಾಲಕೃಷ್ಣ ದೇವಾಲಯವು ಶ್ರೀಕೃಷ್ಣ ದೇವರಾಯ ಅತ್ಯಂತ ಇಷ್ಟದಿಂದ ಕಟ್ಟಿಸಿದಂಥ ದೇವಾಲಯವಾಗಿದ್ದು ಅದರ ವಿಶೇಷಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.